ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ಪಟ್ಟಣದ ಆದಿಚುಂಚನಗಿರಿ ಕಲಾ ಮತ್ತು ವಾಣಿಜ್ಯ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲರಾದ ಎಚ್.ಎಸ್. ರವೀಂದ್ರರವರು ನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘ, ಸಹಪಾಠಿ, ಸ್ನೇಹಿತರ ವೃಂದ, ಚನ್ನರಾಯಪಟ್ಟಣ ಆದಿಚುಂಚನಗಿರಿ ಕಾಲೇಜಿನ ಸ್ನೇಹಿತರು ಮತ್ತು ಶಿಷ್ಯಂದಿರ ಬಳಗ ಮತ್ತು ಕಾಲೇಜು ಆಡಳಿತ ಮಂಡಳಿ ವತಿಯಿಂದ ಹೃದಯಸ್ಪರ್ಶಿ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಕಾಲೇಜಿನ ಸಭಾಭವನದಲ್ಲಿ ಏರ್ಪಾಡು ಮಾಡಲಾಯಿತು. ವೇದಿಕೆ ಕಾರ್ಯಕ್ರಮಕ್ಕೆ ಆದಿಚುಂಚನಗಿರಿ ಶ್ರೀಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರು ಪೂರ್ಣ ಕುಂಭದೊಂದಿಗೆ ವೇದಿಕೆಗೆ ಕರೆತರಲಾಯಿತು. ಗಣ್ಯರಿಗೆ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಸಭಾ ವೇದಿಕೆಯನ್ನು ಉದ್ದೇಶಿಸಿ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಮಾತನಾಡಿ, ವೃತ್ತಿಯಿಂದ ನಿವೃತ್ತಿ ಹೊಂದಿರುವ ಪ್ರವೃತ್ತಿಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಕಲಿಕೆ ಎಂಬುದು ನಿರಂತರ. ಶ್ರೀಮಠದ ಕಾಲೇಜಿನಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ತಾವು ಕೂಡ ಕಲಿಕೆಯಲ್ಲಿ ತೊಡಗಿಕೊಂಡು ಎಲ್ಲರನ್ನೂ ಸಹಬಾಳ್ವೆಯಲ್ಲಿ ತೆಗೆದುಕೊಂಡು ಹೋಗುತ್ತಾ ಕಾಲೇಜನ್ನು ಮುನ್ನಡೆಸುತ್ತಾ ಬಂದಿದ್ದಾರೆ. ಮುಂದಿನ ದಿನದಲ್ಲಿ ಅವರ ಒಳ್ಳೆಯ ಉದ್ದೇಶಗಳು ನೆರವೇರಲಿ ಎಂದು ಆಶಿಸುತ್ತೇನೆ ಎಂದರು. ಇನ್ನು ಪ್ರವೃತ್ತಿಯ ಕಡೆ ಹೋಗ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆಂತಂದ್ರೆ ಆ ಪ್ರವೃತ್ತಿ ಕಡೆ ಹೋಗ್ಬೇಕಾಗತ್ತೆ. ಈಗ ಅದಕ್ಕೆ ನಾವೇನಾದ್ರೂ ಬೇರೆ ಬೇರೆ ಉದಾಹರಣೆಗಳನ್ನು ಕೊಡಬೇಕಾದ್ರೆ ಅವಶ್ಯಕತೆ ಖಂಡಿತವಾಗೂ ಇಲ್ಲ. ನಾನೆಲ್ಲ ಆ ಪುಸ್ತಕದಿಂದ ತೆಗೆದು ಈ ಗ್ರಂಥದಿಂದ ತೆಗೆದು ಲೈಬ್ರರಿ ಓದಿ ಬಂದು ಕೊಡ್ಬೇಕಾಗಿಲ್ಲ. ಅವರ ಪಕ್ಕದಲ್ಲಿ ಕುಳಿತಿದ್ದಾರಲ್ಲ, 84 ವರ್ಷದ ಅತ್ಯಂತ ಚಿಕ್ಕ ವಯಸ್ಸಿನ ಯುವಕ ಕೂತಿದ್ದಾರೆ ನೋಡಿ, ಅವರೇ ನಮಗೆ ಸಾಕ್ಷಿ. ಏನು ಇನ್ನು ಆಸ್ತಿ ಏನಾಗಿಲ್ಲ, ಇನ್ನು 84 ಆಗಿರೋದು. ಹಾಗಾಗಿ ಇವತ್ತಿನವರೆಗೂ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನ ಸಿಒ ಆಗಿ ಇವತ್ತು ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರೇ ನಿಮ್ಮ ಮುಂದೆ ಸಾಕ್ಷಿಯಾಗಿ ನಿಲ್ತಾರೆ. ಅದು ತುಂಬಾ ಸಂತೋಷ. ಇವತ್ತು ಬೆಳಿಗ್ಗೆ ಏನಾದ್ರೂ ಒಂದು ವಿಷಯದ ಬಗ್ಗೆ, ಒಂದು ಕಾರ್ಯಕ್ರಮದ ಬಗ್ಗೆ ಏನಾದ್ರೂ ಅವತ್ತು ಚರ್ಚೆ ಮಾಡಬೇಕು ಅಂತಾದಾಗ ಅವರನ್ನು ಕೇಳಿದ್ರೆ ಸಾಕು, ಅದರಲ್ಲಿದ್ದೋ ಒಂದು ನ್ಯೂಸ್ ಪೇಪರಿನ ಒಂದು ಕಟಿಂಗ್ಸ್ ಅವ್ರ ಹತ್ರ ಇದ್ದೇ ಅದನ್ನು ತೆಗೆದುಕೊಡ್ತಾರೆ. ರಾಮೇಗೌಡರು ನೋಡಿ, ಇಲ್ಲಿ ಇದೆ, ಇದನ್ನು ಓದಬೇಕು, ಇದು ಇವತ್ತಿನ ಯಾವುದೋ ಒಂದು ದಿವಸದ ನ್ಯೂಸ್ ಪೇಪರ್ ಅಲ್ಲಿ ಕಟಿಂಗ್ ಇತ್ತು, ಇದು ಈ ವಿಷಯ ಇದೆ ಅಂತೇಳಿ ಇವತ್ತಿನವರೆಗೂ ಅವರು ಜ್ಞಾನದ ಕಡೆ ನಾನು ಆಯ್ತು ಅಂತ ಅನಿಸ್ಕೊಂಡೆ. ಆಮೇಲೆ ಮಾತನಾಡಿದೆ, ನೀವು ರಿಟೈರ್ಡ್ ಆಗಿ ಎಷ್ಟು ಸಮಯ ಆಯ್ತು ಅಂತ ಕೇಳಿದೆ. ಅವರು ಸುಮಾರು ಒಂದು 8 ತಿಂಗಳು 1 ವರ್ಷದ ಹತ್ರ ಆಗಿತ್ತು. ಹಾಗಾಗಿ ಅವರಿಗೆ ಜಾಬ್ ಕೆಲಸ ಕೊಟ್ಟಾಯ್ತು, ಬರ್ತಾ ಇದ್ದಾರೆ, ಈಗಲೂ ಇದ್ದಾರೆ, ಇಲ್ಲ ಅಂತೇನಿಲ್ಲ, ಈಗಲೂ ನಮ್ಮಲ್ಲೇ ಇದ್ದಾರೆ. ಕಡೆಗೆ ಒಂದು 6 ತಿಂಗಳು ಬಿಟ್ಟ ಮೇಲೆ ನಾನು ಅವ್ರನ್ನ ಕೇಳಿದೆ, ಈಗ ನಿಮ್ಮ ಮನೆಯವ್ರ ತಲೆನೋವು ಹೇಗಿದೆ ಅಂತ. ಇಲ್ಲ, ಪೂರ್ಣವಾಗಿ ತಲೆನೋವು. ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಗಳ ಸಿಇಒ ಎನ್.ಎಸ್. ರಾಮೇಗೌಡ ಅವರು ಮಾತನಾಡಿ, ಪರಮ ಪೂಜ್ಯ ದೈವೈಕ್ಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಬೇಕಾದರೆ ಮೊದಲು ಪ್ರಾರಂಭ ಮಾಡಿದ್ದೆ ಈ ಕಾಲೇಜು. ಈ ಕಾಲೇಜಿಗೆ ಒಂದು ದೊಡ್ಡ ಹೆಸರಿದೆ. ಈ ಸಂಸ್ಥೆಯಲ್ಲಿ ನೀವು ದುಡಿದು ನಿವೃತ್ತಿ ಹೊಂದುತ್ತಿರುವುದು ನಿಜಕ್ಕೂ ಅವಿಸ್ಮರಣೀಯ. ನಿಮ್ಮ ನಿವೃತ್ತ ಜೀವನ ತುಂಬಾ ಸುಖಕರವಾಗಿರಲಿ ಎಂದು ಆಶಿಸಿದರು. ಬಾಲಗಂಗಾಧರ ಸ್ವಾಮೀಜಿಯವರು ಪಟ್ಟಾಭಿಷೇಕರಾದ ಅದರ ನಂತರ ಮೊದಲನೇ ಉನ್ನತ ಶಿಕ್ಷಣ ಸಂಸ್ಥೆಯನ್ನು ಅವರು ಸ್ಥಾಪಿಸಿದ್ದು ಈ ಸಂಸ್ಥೆ ನಾಗಮಂಗಲದ ಕಾಲೇಜಿನ ಸ್ವಾಮೀಜಿಯವರು. ಹಾಗಾಗಿ ಬೇರೆ ಕಾಲೇಜಿನ ಪ್ರಿನ್ಸಿಪಾಲರಾಗಿರುವ ಹೆಮ್ಮೆ ಒಂದಾದರೆ ಈ ಕಾಲೇಜಿಗೆ ಪ್ರಿನ್ಸಿಪಾಲರಾಗಿ ಹೆಚ್ಚಿನ ಹೆಮ್ಮೆ ಅಂತ ನಾನು ಭಾವಿಸ್ಕೊಳ್ತೇನೆ. ಏಕೆಂದರೆ ಇತಿಹಾಸವನ್ನು ತೆಗೆದು ನೋಡಿದ್ರೆ ಮೊದಲನೇ ಕಾಲೇಜು ಪೂಜ್ಯ ಬಾಲಗಂಗಾಧರ ಸ್ವಾಮಿಯವರು ಪ್ರಾರಂಭ ಮಾಡಿದ್ರು. ಇದೆಲ್ಲದರ ಜೊತೆಗೆ ಇನ್ನೊಂದೆರಡು ವೈಶಿಷ್ಟ್ಯಗಳನ್ನ ನಮ್ಮ ರವೀಂದ್ರ ಅವರು ಕಾಪಾಡಿಕೊಂಡು ಬಂದಿದ್ದಾರೆ. ಏನು ಅಂದರೆ, ಈ ಕ್ಯಾಂಪಸ್ನ ಒಳಗಡೆ ಬಂದ ತಕ್ಷಣ ನಮಗೆ ತುಂಬ ಸಂತೋಷ ಆಗುತ್ತೆ. ಕಾರಣ ಏನಪ್ಪ ಅಂದರೆ, ಒಂದು ಕಾಂಪ್ಯಾಕ್ಟ್ ಯೂನಿಟ್ ಥರ ಇದೆ. ಒಂದು ಕಾಂಪ್ಯಾಕ್ಟ್ ಆಗಿ ನಮ್ಮ ಕ್ಲಾಸ್ ರೂಮ್ಗಳಾಗ್ಬೋದು, ಈ ಒಂದು ದೊಡ್ಡ ಹಾಲ್ ಆಗ್ಬೋದು, ಲೈಬ್ರರಿ ಆಗ್ಬೋದು, ಇವೆಲ್ಲವನ್ನು ತಕ್ಷಣ ಬಹುಶಃ ಒಂದು ಅರ್ಧ ಗಂಟೆಯಲ್ಲಿ ಸುತ್ತಿ ಬಳಸ್ಕೊಂಡು ಬರುವಂಥ ಒಂದು ಕಾಂಪ್ಯಾಕ್ಟ್ ಸ್ಟ್ರಕ್ಚರು ಇಲ್ಲಿ ಕಾಣುತ್ತೆ. ವೇದಿಕೆ ಕಾರ್ಯಕ್ರಮದಲ್ಲಿ ಅಪಾರ ಬಂಧು ಮಿತ್ರರು, ಸ್ನೇಹಿತರು, ಶಿಷ್ಯಂದಿರ ವೃಂದ ಮತ್ತು ಕಾಲೇಜು ಆಡಳಿತ ಮಂಡಳಿ ವತಿಯಿಂದ ನಿವೃತ್ತ ಪ್ರಾಂಶುಪಾಲ ಎಚ್.ಎಸ್. ರವೀಂದ್ರರವರ ಕುಟುಂಬದವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಎಚ್.ಎಸ್. ರವೀಂದ್ರರವರು ಗಣ್ಯರು ಮತ್ತು ಶಿಷ್ಯರಿಗೆ ಬದುಕಲು ಕಲಿಯಿರಿ ಎಂಬ ಸ್ವಾಮಿ ಜಗದಾತ್ಮಾನಂದ ಕಾದಂಬರಿಯನ್ನ ನೆನಪಿನ ಕಾಣಿಕೆಯನ್ನು ನೀಡಿದರು. ಒತ್ತುವರಿಯಾದಂಥ ಭೂಮಿಯ ಸುಳಿಗಳನ್ನು
ರವೀಂದ್ರ ಸರ್ ದಂಪತಿಗಳಿಗೆ ಸನ್ಮಾನವನ್ನು ಮಾಡಿದ್ದಾರೆ. ಎಲ್ಲ ಹಾಗೆ ಈ ಕೇವಲ ಈ ಕಾಲೇಜಿನ ಪ್ರಾಂಶುಪಾಲರಲ್ಲ, ನಮ್ಮೆಲ್ಲ ಶ್ರೀ ಎಸ್ ಚಂದ್ರೇಗೌಡ ಸರ್ ಅವರು, ಸುಜಿತ್ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಇದರಿಂದ ಸನ್ಮಾನ ಕಾರ್ಯಕ್ರಮ. ಅವರೆಲ್ಲ ಇರ್ತಾರಲ್ಲಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.